ವಿಜಯೇಂದ್ರ ಅವರು. ಹೀಗಾಗಿ ಈಗ ಒಂದು ರೀತಿ ಟಕ್ಕರ್ ಏರಾಟ ಮೇಲಾಟಕ್ಕೆ ಬಂದಿತ್ತಂತ ಈ ಸಂದರ್ಭದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನುವಂಥದ್ದು ಇರೋ ಮುಂದೆ ಜೊತೆಗೆ ಜನನೂ ಮತ್ತು ಅದು ತೀವ್ರವಾದ ದಾಳಿಯನ್ನು ಯತ್ನಾಳರು ನಡೆಸಿದ್ರಿಂದಾಗೆ ನಿಧಾನಕ್ಕೆ ಜನನೂ ಯತ್ನಾಳ್ ರತ್ತು ನೋಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನೋದು ಒಂದು ಸಂಶಯ ಅಲ್ಲಿ ಬರ್ತಾ ಇದೆ. ಅದರಲ್ಲೂ ಹಿಂದುತ್ವದ್ದು ಮತ್ತು ಉತ್ತರ ಕರ್ನಾಟಕ ಅಂತ ಅನ್ಯಾಯಗಳ ಬಗ್ಗೆ ಕೃಷ್ಣಾ ನದಿಯಿಂದ ಏನೋ ನಿರ್ಣಯ ಆಗ್ಯದ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಅನ್ನೋ ವಿಷಯ ತೆಗೆದುಕೊಂಡು ಅದರಲ್ಲೂ ಯಡಿಯೂರಪ್ಪನವ್ರು ಏನೇನು ಮಾಡಿದರು ಗದ್ದಲ ಉತ್ತರ ಕನ್ನಡದ ನಾಯಕರು ಹೆಂಗೆ ಬೆಳಿಗೊಳ್ಳಿಲ್ಲ ಏನು ಮಾಡಿಕೊಳ್ಳಿಲ್ಲ ಅನ್ನೋದನ್ನು ಸಹ ದೊಡ್ಡ ಇಶ್ಯೂ ಮಾಡ್ತಾ ಉತ್ತರ ಕರ್ನಾಟಕದ ಜನರ ಮನೋಭಾವನೆಯನ್ನು ಕೃಷ್ಣಾ ನದಿಯ ದಂಡೆಯ ಜನರ ಭಾವನೆಯನ್ನು ತಮ್ಮತ್ತ ಸೆಳೆಯುವ ಜೊತೆಗೆ ಈ ಯಡಿಯೂರಪ್ಪನವರ ಒಂದು ಏನಪ್ಪ ಅಂತಂದ್ರೆ ಇವತ್ತು ಅವರಿಗೆ ಮೋಸ ಅಂತ ಕರ್ಕೊಳ್ತಾರೆ ಅವ್ರನಿಂದಾಗಿ ನಾನು ಕಿತ್ತು ಹಾಕಿದ್ದಾರೆ ನನ್ನನ್ನು ತೆಗೆದು ಹಾಕಿದ್ದಾರೆ ಅವ್ರನ್ನ ಬಿಡುವುದಿಲ್ಲ ಅನ್ನುವಂಥ ಹಂತಕ್ಕೆ ನಾವು ಪಕ್ಷ ಸ್ಥಾಪಿಸೋ ಸಂಕಲ್ಪನ ಮಾಡಿದ್ದೀವಿ ಅನ್ನುವಂಥ ಶಪಥ ಮಾಡಿದ್ದೀವಿ ಅನ್ನುವಂಥ ಮಾತುಗಳು ಕಂಡು ಬರುತ್ತಿರೋದ್ರಿಂದಾಗಿ ಈ ಒಂದು ನೆಲೆಯಲ್ಲೇ ಇವತ್ತು ಯಡಿಯೂರಪ್ಪನ ಮಗ ವಿಜಯೇಂದ್ರ ನಮ್ಮ ನೇರಾನೇರ ಹೋರಾಟಕ್ಕೆ ಇಳಿದಿದ್ದರಿಂದಾಗಿ ಈ ಒಂದು ಹೋರಾಟ ಯಾವ ರೂಪ ಪಡಿಬೋದು ಮುಂದಿನ ದಿನದಲ್ಲೇ ಒಂದಂತೂ ನಿಶ್ಚಿತ, ಹೈಕಮಾಂಡ್ ನಿಶ್ಚಿತವಾಗಿಯೂ ಯಡಿಯೂರಪ್ಪರ ಬೆಂಬಲಕ್ಕೆ ನಿಂತದ ಅನ್ನೋದು ಅಷ್ಟು ಸಾಧ್ಯದ. ಇದನ್ನೆಲ್ಲ ಎದುರಿಸಿ ಮೂರನೇ ಒಂದು ಪಕ್ಷವನ್ನು ಕಟ್ಟಿ ಉತ್ತರ ಕರ್ನಾಟಕ ಜನರ ಮನಸ್ಸನ್ನು ಗೆಲ್ಲುವಲ್ಲೇ, ಕೃಷ್ಣಾ ನದಿ ದಂಡೆಯ ರೈತರನ್ನು ಗೆಲ್ಲುವಲ್ಲೇ, ನಮ್ಮ ಅದರ ಜೊತೆ ಹಿಂದುತ್ವದ ಮನಸ್ಥಿತಿಯ ಜನರನ್ನು BJP ಬಿಡಿಸಿ ತನ್ನ ಕಡೆ ಎಳೆಯುವಂಥ ಶಕ್ತಿ ನಮ್ಮ ಯತ್ನಾಳರಲ್ಲಿದೆ. ಬಸವನಗೌಡ ಪಾಟೀಲ್ ಯತ್ನಾಳರಲ್ಲೇ ಇದ್ದರೆ ಭಾಳ ಸಂತೋಷ. ನೋಡೋಣ ಇದು ಯಾವ ರೀತಿ ಪಡಿಬೋದು, ಏನಾದರೂ ಮೂರನೇ ಪಕ್ಷ ಕಟ್ಟಿ ಯಶಸ್ವಿ ಆಗ್ಬೋದಾ ನಮ್ಮ ಯತ್ನಾಳರು. ಯಾಕಂದರೆ ಎದುರಾಳಿಗಳು ಮೂರನೇ ಪಕ್ಷ ಕಟ್ಟೋದಕ್ಕೆ ಸ್ವಲ್ಪ ಬಿಟ್ಟು ಕೊಡೋದಿಲ್ಲ ನೋಡಿ ಅಷ್ಟು ಸದ್ಯದ. ಕಾಂಗ್ರೆಸ್ ಅಂತೆ ಅದು ತನ್ನದೇ ಆದ ದಾರಿಯಲ್ಲಿ ನಡೆದದ. ಬಟ್ ಯಡಿಯೂರಪ್ಪನವ್ರು ಮಾತ್ರ ಇದನ್ನೀಗ ಚಾಲೆಂಜಾಗಿ ತೆಗೆದುಕೊಂಡ ಜನರ ಮೂವ್ಮೆಂಟ್ ಜೊತೆ ಕಾಂಪಿಟೇಷನ್ ಮಾಡಿಸುವಂಥ ಜನರ ಬೆಲೆ ಏರಿಕೆ ದಿನನಿತ್ಯ ಬದುಕಿನ ಬಗ್ಗೆ ಕಾಂಗ್ರೆಸ್ಗೆ ಹೊಡೆತ ಕೊಡ್ತಾರ ಇದನ್ನು ಮಾಡಬೇಕು ಅನ್ನೋಂಥ ವಿಚಾರಗಳಿದ್ದು ಅವ್ರ ಅಧ್ಯಯನಗಳಿದ್ದು ನಿಶ್ಚಿತವಾಗಿಯೂ ಈ ಒಂದು ಪ್ರಭಾವವನ್ನು ಯತ್ನಾಳ್ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ ಇದರಿಂದ ಎಷ್ಟು ಮಟ್ಟಿಗೆ ನಮ್ಮ ಯತ್ನಾಳರು ವಿಚಲಿತರಾಗ್ಬೋದು ಅನ್ನೋದು ಸಹಿತ ಅಷ್ಟೇ ಮುಖ್ಯದ ಅಂತ ಹೇಳ್ತಾ ನಾನು ನಡೆಸಿದ ಕೆಲವು ಮಾತಾಡಿದ್ದೀನಿ. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ವಂದನೆಗಳು.